ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. RRB ಗ್ರೂಪ್ ಡಿ ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕಿ ಎಕ್ಸಾಮ್ ಯಾವಾಗ ಆಗ್ತದೋ ಅಂತ ಪ್ರಿಪರೇಷನ್ ಅನ್ನ ಮಾಡ್ತಾ ಎಕ್ಸಾಮಿನ ದಿನಾಂಕವನ್ನ ನೋಡ್ತಾ ಇದ್ರು ಅವರಿಗೆ ರೈಲ್ವೆ ಬೋರ್ಡ್ ಒಂದು ಸಿಹಿಯಾದ ಸುದ್ದಿಯನ್ನ ಕೊಟ್ಟಿದೆ ಸ್ನೇಹಿತರೆ. ನೀವಿಲ್ಲಿ ನೋಡ್ಬೋದು ಡೇಟ್ 23/5/2025 ಏನಂದ್ರೆ ರೈಲ್ವೆ ಬೋರ್ಡ್ ಇಂದ ಒಂದು ಲೆಟರ್ ಬಂದಿದೆ. ಇದನ್ನ ಯಾರಿಗೆ ಬರೆದಿದ್ದಾರೆ ರೈಲ್ವೆ ಬೋರ್ಡ್ ಅಂತಂದ್ರೆ ಎಲ್ಲ ಜೋನಿನ ಜನರಲ್ ಮ್ಯಾನೇಜರ್ ಅವ್ರಿಗೆ. ಇಲ್ಲಿ ನೋಡ್ಬೋದು, ದ ಜನರಲ್ ಮ್ಯಾನೇಜರ್ ಆಲ್ ಜೋನ್ ರೈಲ್ವೆ ಪ್ರೊಡಕ್ಷನ್ ಯೂನಿಟ್ಸ್ ಅಂತ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ರೈಲ್ವೆಯ ಎಲ್ಲಾ ಜೋನಿನ ಜನರಲ್ ಮ್ಯಾನೇಜರ್ ಏನ್ ಮಾಡ್ತಾರೆ ಅಂತಂದ್ರೆ ರೈಲ್ವೆ ಬೋರ್ಡ್ ಒಂದು ಲೆಟರ್ ಅನ್ನ ಬರೀತಾರೆ. ಈ ಒಂದು ಮಾಹಿತಿಯನ್ನ ನೋಡಿದ ಮೇಲೆ ನಿಮ್ಗೆ ಏನಾಗ್ತದ್ರೆ ಕೆಲವೊಂದು ಖುಷಿ ಪಡುವಂತ ಸಂಗತಿಗಳು ಇದಾವೆ, ಇನ್ನೂ ಕೆಲವೊಂದು ಏನಂತಂದ್ರೆ ಬೇಜಾರಾಗುವಂತ ಸಂಗತಿಯನ್ನು ಸಹ ಇದರಲ್ಲಿ ಈ ಲೆಟರ್ ಒಳಗೊಂಡಿದೆ ಸ್ನೇಹಿತರೆ. ಅದೇನಂತ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ನಾವು. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮತ್ತೆ ಯಾರೆಲ್ಲ ನಿಮ್ ಸ್ನೇಹಿತರು ಗ್ರೂಪ್ ಡಿ ಗೆ ಅಪ್ಲಿಕೇಶನ್ ಹಾಕಿದಾರಲ್ಲ ಅವ್ರಿಗೂ ಸಹ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾವುದೇ ಒಂದು ಪರೀಕ್ಷೆಗೆ ನಾವು ತಯಾರಿಯನ್ನ ನಡೆಸುವಾಗ ಅದರ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಅನಲೈಸ್ ಮಾಡೋದು ತುಂಬಾ ಪ್ರಮುಖವಾದಂತ ಮತ್ತು ಒಂದು ಮಹತ್ವವಾದಂತ ಘಟ್ಟ ಆಗಿರುತ್ತೆ ಸ್ನೇಹಿತರೆ. ಆದ್ದರಿಂದ RRB ಗ್ರೂಪ್ ಟಿಗೆ ನೀವು ಪ್ರಿಪರೇಷನ್ ನಡೆಸುವಂತ ಹಂತದಲ್ಲಿ ನಿಮಗೆ ಏನಾದ್ರೂ ಪ್ರೀವಿಯಸ್ ಕ್ವಶನ್ ಪೇಪರ್ ನ ಅವಶ್ಯಕತೆ ಬಿದ್ರೆ ಅಂತಂದ್ರೆ ನಮ್ಮ SRP ಕನ್ನಡ ಚಾನಲ್ ವತಿಯಿಂದ ಗ್ರೂಪ್ ಡಿ ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನ ನಿಮಗೆ ಕೊಡ್ತಾ ಇದೀವಿ ಸ್ನೇಹಿತರೆ. ಈ ಒಂದು ಪ್ಯಾಕೇಜ್ ಅಲ್ಲಿ ಏನಂತಂದ್ರೆ ನಾವು RRB ಗ್ರೂಪ್ ಡಿ 2005-2022 ಕ್ವಶನ್ ಪೇಪರ್ ಗಳನ್ನ ನಿಮ್ಗೆ ಕೊಡ್ತಾ ಇದ್ದೀವಿ. ಮತ್ತೆ RRB ನಡೆಸಿದಂತ ಲೋಕೋ ಪೈಲಟ್ ನ ಪ್ರಶ್ನೆ ಪತ್ರಗಳನ್ನ ನಿಮ್ಗೆ ಕೊಡ್ತೀವಿ. ಅದೇ ರೀತಿ RPF SI ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ಅನ್ನ ಕೊಡ್ತೀವಿ. ಮತ್ತೆ ಟೆಕ್ನಿಷಿಯನ್ ಗ್ರೇಡ್ ಟಿ ಗೆ ನಡೆದಿರ್ತಕ್ಕಂಥ ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನ ನಿಮ್ಗೆ ಕೊಡ್ತೀವಿ ಸ್ನೇಹಿತರೆ. ಈ ರೀತಿ ಒಟ್ಟು 15 ಸೆಟ್ ಪ್ರಶ್ನೆ ಪತ್ರಗಳು ಎಲ್ಲವೂ ಕನ್ನಡ ಭಾಷೆಯಲ್ಲಿ ನಿಮ್ಗೆ ಗ್ರೂಪ್ ಡಿ ಗೆ ಪ್ರಿಪರೇಷನ್ ನಡೆಸುವಾಗ ನಿಮಗೆ ಹೆಲ್ಪ್ ಆಗ್ಲಿ ಅಂತ ನಮ್ಮ ಚಾನಲ್ ವತಿಯಿಂದ ನಿಮಗೆ ಕೊಡ್ತಾ ಇದೀವಿ ಸ್ನೇಹಿತರೆ. ಇನ್ನು ನೀವು ಯಾರೆಲ್ಲ NTPC ಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಅವ್ರಿಗೂ ಸಹ ಏನಂತಂದ್ರೆ NTPC ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಸಹ ನಿಮಗೆ ಅವೈಲೇಬಲ್ ಇದಾವೆ. ಅದನ್ನು ಸಹ ಏನ್ ಮಾಡ್ಬೋದು, ಯಾರೆಲ್ಲ ಬೇಕು ಅದನ್ನು ನೀವು ಏನ್ ಮಾಡ್ಬೋದು, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು NTPC ಯ ಕ್ವಶನ್ ಪೇಪರ್ ಗಳನ್ನ ಮತ್ತೆ ಗ್ರೂಪ್ ಡಿ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳನ್ನ ತೆಗೆದುಕೊಳ್ಬಹುದು. ಸರ್ ಪ್ರಶ್ನೆ ಪತ್ರಗಳು ಅಷ್ಟನ ಅಥವಾ ಏನಾದ್ರೂ ನೋಟ್ಸ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳಿದ್ರೆ ಸ್ಟಡಿ ಮೆಟೀರಿಯಲ್ ಸಹ ಇದೆ ಸ್ನೇಹಿತರೆ. ಈಗ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಜನರಲ್ ಅವೇರ್ನೆಸ್ ಅಂದ್ರೆ ಕರೆಂಟ್ ಅಫೇರ್ಸ್ ತುಂಬಾ ಪ್ರಮುಖವಾದಂತ ಪಾತ್ರವನ್ನ ವಹಿಸುತ್ತೆ ಸ್ನೇಹಿತರೆ. ಆದ್ದರಿಂದ ನೀವು ಹಿಂದೆ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಗಳನ್ನ ನೋಡಿದಾಗ 2024 ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಆದ್ದರಿಂದ ನೀವು ನೋಡಬಹುದು NTPC ಗೆ ಆಗಿರ್ಬೋದು, ಅಸಿಸ್ಟೆಂಟ್ ಲೋಕೋ ಪೈಲಟ್ ಎಕ್ಸಾಮ್ ಆಗಿರ್ಬೋದು, ಅಥವಾ RRB ಗೆ ಗ್ರೂಪ್ ಡಿ ಗೆ ಹೆಲ್ಪ್ ಆಗುವಂತ 2024 ಜನವರಿಯಿಂದ ಹಿಡ್ಕೊಂಡು ಡಿಸೆಂಬರ್ ವರೆಗೆ ಏನಿರ್ತದಲ್ಲ ಒಂದು ಸಂಪೂರ್ಣವಾದಂತ 12 ತಿಂಗಳ ಕರೆಂಟ್ ಅಫೇರ್ಸ್ ಅನ್ನ ಒಂದು ಬಲ್ಕ್ ಆಗಿ ನಾವು ನಿಮ್ಗೆ ಕೊಡ್ತಾ ಇದೀವಿ. ಇದು ಸರಿಸುಮಾರು ಒಂದು 2,500 ಪೇಜ್ಗಳಿಗಿಂತ ಹೆಚ್ಚಾದಂತ ನೋಟ್ಸ್ ಇದಾಗಿ ಸ್ನೇಹಿತರೆ. ಇದರ ಉಪಯೋಗವನ್ನ ನೀವು ತಗೊಳ್ಬೇಕು, ಅವಾಗ ಎಕ್ಸಾಮ್ ಒಂದು ಪ್ರಿಪರೇಷನ್ ಒಳ್ಳೆ ರೀತಿಯಿಂದ ಆಗ್ತದೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ಸರ್ ಹಿಸ್ಟ್ರಿಗೆ ಏನಾದ್ರು ಇದೆಯಾ ಅಂತಂದ್ರೆ ನೀವು 1000 ಪ್ರಶ್ನೆಗಳಿಗೆ ಕ್ವಶನ್ ಆನ್ಸರ್ ಅನ್ನ ಹಿಸ್ಟ್ರಿ ಮೇಲೆ ನಾವು ಒಂದು ರೆಡಿ ಮಾಡಿದೀವಿ. 900ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಗಳ ಮೂಲಕ ಅಂದ್ರೆ ಪ್ರಶ್ನೆ ಆನ್ಸರ್ ಕ್ವಶನ್ ಆನ್ಸರ್ ರೀತಿಯ 1000 ಕ್ವಶನ್ಗಳು ಹಿಸ್ಟ್ರಿ ಮೇಲೆ ಇರ್ತವೆ. ಇದನ್ನು ಸಹ ನೀವು ಬಾಯಿ ಮಾಡಿ ಏನ್ ಮಾಡ್ಬೋದು, ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನ ಮಾಡ್ಬೋದು ಸ್ನೇಹಿತರೆ. ಯಾರಿಗೆಲ್ಲ ಇದು ಬೇಕನ್ಸ್ತದೋ ಅದು ನನ್ನ ನಂಬರ್ ಇರ್ತದೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಪ್ರಶ್ನೆ ಪತ್ರಗಳನ್ನ ಮತ್ತೆ ನೋಟ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಬಹುದು. ಇದೊಂದು ಪ್ರಮುಖವಾದಂತ ಲೆಟರ್ ಆಗಿದೆ ಸ್ನೇಹಿತರೆ. ಯಾಕಂದ್ರೆ ಇನ್ನು ಮುಂದೆ ಗ್ರೂಪ್ ಡಿ ಗೆ ಲೆವೆಲ್ 1 ನಲ್ಲಿ ಕಾಲ್ ಫಾರ್ಮ್ ಆಗುವಂತ ಎಲ್ಲಾ ರಿಕ್ರೂಟ್ಮೆಂಟ್ ಸಹ ಈ ಒಂದು ಲೆಟರ್ ನ ಅನ್ವಯ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾನೂನಿಗೆ ಸಂಬಂಧಪಟ್ಟಂತಾನೆ ನಡಿಬೇಕು ಸ್ನೇಹಿತರೆ. ಯಾಕಂದ್ರೆ ಒಂದು ರೈಲ್ವೆ ಬೋರ್ಡ್ ಎಲ್ಲಾ ಜೋನ್ ನ ಮ್ಯಾನೇಜರ್ ಗಳಿಗೆ ಅಥವಾ ಜನರಲ್ ಮ್ಯಾನೇಜರ್ ಗಳಿಗೆ ಕೊಟ್ಟಂತ ಲೆಟರ್ ಸ್ನೇಹಿತರೆ. ಇದು ನಾವಿಲ್ಲಿ ಇದನ್ನು ಓದಿದ್ರೆ ನಮ್ಗೆ ಗೊತ್ತಾಗುತ್ತೆ. ನೀವು ಇಲ್ಲಿ ಸಬ್ಜೆಕ್ಟ್ ಅನ್ನ ನೋಡಿ, ರಿಕ್ರೂಟ್ಮೆಂಟ್ ಆಫ್ ಸ್ಟಾಫ್ ಇನ್ ಲೆವೆಲ್ 1 ಅಂತ ಹೇಳ್ತಾರೆ. ಲೆವೆಲ್ 1 ಅಂತಂದ್ರೆ ಗ್ರೂಪ್ ಡಿ ಅಂತ ಅರ್ಥ. ಇಲ್ಲಿ ನೋಡ್ಬೋದು, ಆನ್ ಇಂಡಿಯನ್ ರೈಲ್ವೇಸ್ ಮಾಡಿಫಿಕೇಶನ್ ಆಫ್ ಕ್ರೈಟೇರಿಯಾ ಆಫ್ ರಿಪ್ಲೇಸ್ಮೆಂಟ್ ಪೆನಲ್ ರಿಗಾರ್ಡಿಂಗ್. ಅಂದ್ರೆ ನೀವು ಸ್ನೇಹಿತರು ನೋಡ್ಬೋದು, ರೈಲ್ವೆದಲ್ಲಿ ಒಂದು ಸಿಸ್ಟಮ್ ಇದೆ ಏನಂತಂದ್ರೆ ರಿಪ್ಲೇಸ್ಮೆಂಟ್ ಅಂತ. ರಿಪ್ಲೇಸ್ಮೆಂಟ್ ಅಂತ ಏನಂತಂದ್ರೆ ಇಲ್ಲಿ ಕೊಡ್ತಾರೆ
ಏನಂತಂದ್ರೆ ಲೆವೆಲ್ 1 ರಿಕ್ವೈರ್ಮೆಂಟ್ ಆಸ್ ಪರ್ ದೇರ್ ನೀಡ್ಸ್ ಟು ಅವೈಲಬಿಲಿಟಿ ಆಫ್ ವೇಕೆನ್ಸಿ ಇನ್ ದ ಇವೆಂಟ್ ಆಫ್ ಎನಿ ಶಾರ್ಟ್ ಫಾಲ್ ಆನ್ ಅಕೌಂಟ್ ನಾನ್ ಜಾಯ್ನಿಂಗ್ ರಿಸೈಗ್ನೇಷನ್ ಡಿಮೈಸ್ ಆಫ್ ದ ಕ್ಯಾಂಡಿಡೇಟ್ ವಿತ್ ಇನ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್. ಅಂದ್ರೆ ಸ್ನೇಹಿತರೆ, ಈ ಒಂದು ಲೈನ್ ಅನ್ನ ನೀವು ಓದ್ರೆ ಅರ್ಥ ಆಗತ್ತೆ ಏನಂತಂದ್ರೆ, ಆ ರೈಲ್ವೆಗೆ ರಿಕ್ರೂಟ್ಮೆಂಟ್ ನಡೆಸುವಾಗ ಒಂದು ಎಕ್ಸಾಮ್ ಅನ್ನ ನಡೆಸ್ತಾರೆ, ನೀವೆಲ್ಲರೂ ಸೆಲೆಕ್ಟ್ ಆಗ್ತಾರ. ಅದರಲ್ಲಿ ಕೆಲವೊಂದ್ ಜನ ಏನ್ ಆಗ್ತಾರ ಅಂತಂದ್ರೆ, ಕೆಲವೊಂದ್ ಜನ ಜಾಯಿನ್ ಆಗುದಿಲ್ಲ, ನಾನ್ ಜಾಯಿನ್ ಅಂತ ಕರೀತಾರೆ. ಅಂದ್ರೆ ನೀವು ಕೆಲವೊಂದ್ ಜನ ಹೋಗಿ ಜಾಯಿನ್ ಆಗುದಿಲ್ಲ, ಕೆಲವೊಂದ್ ಜನ ಏನಂತಂದ್ರೆ ಜಾಯಿನ್ ಆದ್ಮೇಲೆ ಬೇರೆ ಏನೋ ಕಾಲ್ಫಾರ್ಮ್ ಆಗ್ತದೆ, ಅವ್ರ ಅದಕ್ಕೆ ಸೆಲೆಕ್ಟ್ ಆಗ್ತಾರೆ, ಅವ್ರು ರಿಸೈನ್ ಮಾಡ್ತಾರೆ. ಇನ್ನು ಕೆಲವು ಜನ ಡಿಮೈಸ್ ಅಂತಂದ್ರೆ ಏನಂತಂದ್ರೆ ಉದ್ಯೋಗಕ್ಕೆ ಸೇರಿದ ಮೇಲೆ ಏನಾಗ್ತಂದ್ರೆ ಡೆತ್ ಆಗ್ತದೆ ಅವ್ರದ್ದು. ಈ ರೀತಿಯ ಕೆಲವೊಂದು ಹುದ್ದೆಗಳು ಏನಾಗ್ತವೆ, ಖಾಲಿ ಆಗ್ತವೆ. ಖಾಲಿ ಆದ್ರೆ ಈ ರೈಲ್ವೆದಲ್ಲಿ ಒಂದು ಏನ್ ಸಿಸ್ಟಮ್ ಇತ್ತಂತಂದ್ರೆ, ಈ ಖಾಲಿಯಾದ ಹುದ್ದೆಗೆ ಏನ್ ಮಾಡ್ತಂದ್ರೆ ಸೆಕೆಂಡ್ ಲಿಸ್ಟ್ ನ ಮೂಲಕ ಏನಾಗಿತ್ತು, ರೈಲ್ವೆ ಮುಂದಿನ ಅಭ್ಯರ್ಥಿಗಳನ್ನ ತುಂಬಿಕೊಳ್ತಾ ಇತ್ತು. ರಿಪ್ಲೇಸ್ಮೆಂಟ್ ಸಿಸ್ಟಮ್ ಇತ್ತು ಆಲ್ರೆಡಿ. ಆದ್ರೆ ಇವಾಗ ಏನ್ ಮಾಡಿದೆ ಅಂತ ರೈಲ್ವೆ ಒಂದು ಹೊಸದಾದಂತ ಡಿಸಿಷನ್ ಅನ್ನ ತೆಗೆದುಕೊಂಡಿದೆ. ಏನಂತಂದ್ರೆ ಸೆಕೆಂಡ್ ಪಾಯಿಂಟ್ ಎಲ್ಲ ನೋಡಿ, ದ ಡಿಸಿಷನ್ ಹ್ಯಾಸ್ ಬಿನ್ received and it has been decided that no replacement panel are to be given against non-joining resignation demise of the selected candidate as recruitment in the pay level 1 is now done annually. ಸ್ನೇಹಿತರೆ, ಈ ಲೈನ್ ನೀವು ಕರೆಕ್ಟ್ ಆಗಿ ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಗ್ಬಿಡ್ತದೆ. ಏನಂತಂದ್ರೆ ಇನ್ನು ಮುಂದೆ ಒಂದೇ ಸಲ ನೀವು ಎಕ್ಸಾಮ್ ಬರೆದು ಒಂದೇ ಲಿಸ್ಟ್ ನ ಬಿಡುಗಡೆ ಮಾಡ್ತಾರೆ. ಎರಡನೇ ಲಿಸ್ಟ್, ಮೂರನೇ ಲಿಸ್ಟ್ ಈ ರೀತಿಯ ರೈಲ್ವೆದಲ್ಲಿ ಇನ್ನು ಮುಂದೆ ಬರುವುದಿಲ್ಲ. ಏನಂತಂದ್ರೆ ಇದೊಂದು ಏನಂತಂದ್ರೆ ಒಂದು ಬೇಜಾರಿನ ಸಂಗತಿ. ಯಾಕಂದ್ರೆ ಇಷ್ಟು ದಿನ ಏನಾಗಿತ್ತಪ್ಪ ಅಂತಂದ್ರೆ, ನಿಮ್ಮ ಒಂದು ಮೆರಿಟ್ ಏನೋ 78 ನಿಂತಿತ್ತು ಅಂತ ತಿಳ್ಕೊಳ್ಳಿ. 78 ಮೆರಿಟ್ ನಿಂತಿತ್ತು, ನಿಮ್ಮದು ಒಂದು 77 ಆಗಿತ್ತು ಅಂತ ತಿಳ್ಕೊಳ್ಳಿ. ಆ 77 ಆಗಿತ್ತು. ಯಾರಾದ್ರೂ ಒಂದು ಒಂದೇ ಲಿಸ್ಟ್ ಅಲ್ಲಿ ಕೆಲವೊಂದ್ ಜನ ಏನಾದ್ರು ಜಾಯ್ನಿಂಗ್ ಆಗ್ಲಿಲ್ಲ, ರಿಸಿಗ್ನೇಷನ್ ಕೊಟ್ಟರು, ಏನೋ ಒಂದು ಸಮಸ್ಯೆ ಆಗಿ ಕೆಲವೊಂದ್ ಜನ ಜಾಯಿನ್ ಆಗ್ಲಿಲ್ಲ ಅಂದ್ರೆ ಸೆಕೆಂಡ್ ಲಿಸ್ಟ್ ಅನ್ನ ಬಿಟ್ಟು ನಿಮ್ಮದು ಕೊಂಡುವಂತ ಚಾನ್ಸ್ ಅದರಲ್ಲಿ ಇರ್ತಿತ್ತು. ಆದ್ರೆ ಇನ್ ಮುಂದೆ ಆ ರೀತಿ ಇರುವುದಿಲ್ಲ. ಕೇವಲ ಒಂದೇ ಲಿಸ್ಟ್ ಅನ್ನ ಬಿಡ್ತಾರೆ. ಆ ಲಿಸ್ಟ್ ಅಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅವರನ್ನ ಮಾತ್ರ ಏನ್ ಮಾಡ್ತಾರೆ, ಜಾಬ್ಗೆ ತಗೋತಾರೆ. ಹಾಗಾದ್ರೆ ಇನ್ನು ಉಳಿದಿರ್ತಕ್ಕಂತ ಸೀಟ್ಗಳನ್ನ ಏನ್ ಮಾಡ್ತಾರೆ? ಹಾಗಾದ್ರೆ ಎಷ್ಟೋ ಜನ ಜಾಯಿನ್ ಆಗಿರುವುದಿಲ್ಲ, ರಿಸಿಗ್ನೇಷನ್ ಕೊಡ್ತಾರೆ. ಅವರ ಒಂದು ಸೀಟ್ಗಳನ್ನ ಏನ್ ಮಾಡ್ತಾರೆ, ಮುಂದಿನ ವರ್ಷದಲ್ಲಿ ಕ್ವಾಲಿಫೈ ಮಾಡ್ತಾರೆ. ಇಲ್ಲಿ ಹೇಳ್ತಾರೆ ನೋಡ್ಲಿ, ಡನ್ ಆನ್ಯುವಲಿ ಅಂತ, ಅಂದ್ರೆ ಪ್ರತಿ ವರ್ಷ ಕ್ವಾಲಿಫೈ ಮಾಡ್ತೀನಿ ಅಂತ ಹೇಳ್ತಾರ ಅವರು. ಇದು ನಮಗೂ ಒಂದು ಖುಷಿಯಾದಂತ ಸುದ್ದಿ. ಯಾಕಂದ್ರೆ ಇನ್ನು ಮುಂದೆ ರಿಕ್ವೈರ್ಮೆಂಟ್ ಏನಂದ್ರೆ ಪ್ರತಿ ವರ್ಷ ಬರ್ತದೆ. ಇನ್ನು 2-3 ವರ್ಷ 4-5 ವರ್ಷಕ್ಕೆ ಈ ರೀತಿ ಇರುವುದಿಲ್ಲ. ರೈಲ್ವೆ ಬೋರ್ಡೇ ಹೇಳಿರುವ ಹಾಗೆ ಈ ರಿಕ್ವೈರ್ಮೆಂಟ್ ಗ್ರೂಪ್ ಡಿ ರಿಕ್ವೈರ್ಮೆಂಟ್ ಇನ್ನು ಪ್ರತಿ ವರ್ಷ ಕರೀತಾರೆ. ಅಂದ್ರೆ ಇಲ್ಲಿ ಏನೇನು ಜಾಸ್ತಿ ಸೀಟ್ಗಳು ಉಳಿದಿರ್ತಾವಲ್ಲ, ಅಂದ್ರೆ ಯಾರ್ಯಾರು ರಿಸಿಗ್ನೇಷನ್ ಕೊಟ್ಟಿರ್ತಾರೆ, ಜಾಯ್ನಿಂಗ್ ಆಗಿರೋದಿಲ್ಲ, ತೀರ್ಕೊಂಡಿರ್ತಾರೆ, ಅವರ ಆ ಹುದ್ದೆಗಳಿಗೆ ಪ್ರತಿ ವರ್ಷವೂ ಏನಂತಂದ್ರೆ ಅನ್ಯುವಲ್ ಆಗಿ ರಿಕ್ರೂಟ್ಮೆಂಟ್ ಅನ್ನ ಕರೀತಾರೆ. ಸ್ನೇಹಿತರೆ, ಇದೊಂದು ಏನಂದ್ರೆ ಖುಷಿಯಾದಂತ ಸಂಗತಿ. ಏನಪ್ಪಾ ಖುಷಿ ಅಂತಂದ್ರೆ ಪ್ರತಿ ವರ್ಷ ಕಾಲ್ಫಾರ್ಮ್ ಆಗ್ತದೆ. ಈ ಸಲ ತಪ್ಪಂತಂದ್ರೆ ಮುಂದಿನ ವರ್ಷ ಪ್ರಯತ್ನ ಮಾಡಬಹುದು. ನಾವೇನಂತಾರೆ, ನಮ್ ನಾಲೆಜು ಹರಿತಿರುವ ನೀರಿನಂತಿರ್ಬೇಕು. ಒಂದ್ ಸಲ ನಮ್ಗೆ ಸಿಗ್ಲಿಲ್ಲ ಅಂತಂದ್ರೆ ಮುಂದಿನ ಹಂತದಲ್ಲಿ ನಮ್ಗೆ ಸಿಕ್ಕೇ ಸಿಗ್ತದೆ. ಆದ್ದರಿಂದ ನಾವು ಪ್ರಯತ್ನವನ್ನ ಮುಂದುವರಿಸ್ತಾನೆ ಇರಬೇಕು. ಇಲ್ಲಿ ಕೊಟ್ಟು ನೆಕ್ಸ್ಟ್ ಇನ್ನೊಂದು 3ನೇ ಪಾಯಿಂಟ್ ಅಲ್ಲಿ ಹೇಳ್ತಾರೆ, ದ ಅಬೋ ಇನ್ಸ್ಟ್ರಕ್ಷನ್ ವಿಲ್ ಬಿ ಅಪ್ಲಿಕೇಬಲ್ ಇನ್ ಆಲ್ ಫ್ಯೂಚರ್ ರಿಕ್ವೈರ್ಮೆಂಟ್ಸ್ ಫ್ರಮ್ ದ ಓಪನ್ ಮಾರ್ಕೆಟ್ ಇನ್ ಲೆವೆಲ್ 1 ಅಂಡ್ ದ ನೋಟಿಫಿಕೇಶನ್ ಇಶ್ಯೂಡ್ ಅಂಡರ್ ದ 8/2024. ಅಂದ್ರೆ ಈಗೇನ್ ನೀವು ಕಾಲ್ಫಾರ್ಮ್ ಆಗಿದೆಯಲ್ಲ, ಈ ನೋಟಿಫಿಕೇಶನ್ಗೂ ಸಹ ಇದೇ ಪದ್ಧತಿ ಅಪ್ಲೈ ಆಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಈಗ ಎಕ್ಸಾಮ್ ಒಂದ್ ವೇಳೆ ಕೋರ್ಟಿನ ಒಂದು ಜಜ್ಮೆಂಟ್ ಆಗಿ ಎಕ್ಸಾಮ್ ನಡೆದ್ರು ಸಹ ಏನಂತಂದ್ರೆ ಅದರಲ್ಲಿ ಒಂದೇ ಲಿಸ್ಟ್ ಬಿಡುದು, ಒಂದೇ ಸಲ ಕಟ್ ಆಫ್ ಬಿಡುದು. ಅದರಲ್ಲಿ ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್ ಈ ತರ ಇರುವುದಿಲ್ಲ. ಒಂದೇ ಲಿಸ್ಟ್ ಬಿಡ್ತಾರೆ. ಆ ಒಂದೇ ಲಿಸ್ಟ್ ಅಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ ಅವರೆಲ್ಲರೂ ಹೋಗಿ ಜಾಯಿನ್ ಆಗಿ, ಒಂದ್ ವೇಳೆ ಜಾಯಿನ್ ಆಗ್ಲಿಲ್ಲ, ನಿಮ್ದು ಏನಾದ್ರು ಸಮಸ್ಯೆ ಅಂತಂದ್ರೆ ರಿಸೈನ್ ಕೊಟ್ರಿ ಅಂತಂದ್ರೆ ಆ ಹುದ್ದೆಗಳಿಗೆ ಮುಂದಿನ ವರ್ಷ ಕಾಲ್ಫಾರ್ಮ್ ಮಾಡಿ ಆ ಹುದ್ದೆಗಳನ್ನ ತುಂಬಿಕೊಳ್ತಾ ಹೋಗ್ತಾರೆ. ಅಂದ್ರೆ ಇದೊಂದು ನಿರಂತರವಾದ ಪ್ರಕ್ರಿಯೆ ನಡೀತಾ ಹೋಗ್ತದೆ. ಯಾಕಂದ್ರೆ ರೈಲ್ವೆ ಬೋರ್ಡ್ ಹೇಳುವ ಹಾಗೆ ಪ್ರತಿ ವರ್ಷ ನಾವು ರಿಕ್ರೂಟ್ಮೆಂಟ್ ಅನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಇದೊಂದು ಸಮಾಧಾನಕರ ಮತ್ತು ಖುಷಿಯಾದ ಸಂಗತಿ. ಯಾಕಂದ್ರೆ ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ಆಗುತ್ತದೆ. ಈ ವರ್ಷ ಆಗ್ಲಿ ಅಂದ್ರೆ ಮುಂದಿನ ವರ್ಷ ಆಗ್ತದೆ. ಈ ರೀತಿ ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ಆಗೋದ್ರಿಂದ ನಿಮ್ಮ ಪ್ರಯತ್ನವನ್ನ ನೀವು ಕಂಟಿನ್ಯೂ ಆಗಿ ಇಡಿ. ಮತ್ತೆ ಇನ್ನೊಂದು ಅವಾಗಲೇ ಹೇಳಿದಾಗ ಏನಂತಂದ್ರೆ ಒಂದು ಬೇಜಾರಿನ ಸಂಗತಿ ಏನಂತಂದ್ರೆ, ನಿಮ್ ಮೆರಿಟ್ ಏನೋ ಕಡಿಮೆ ನಿಂತಿತ್ತು, ಈ ಒಂದೇ ಲಿಸ್ಟ್ ಅಲ್ಲಿ ಕುಂಡ್ಲಿಲ್ಲ ಅಂತಂದ್ರೆ 2ನೇ ಲಿಸ್ಟ್ ಅಲ್ಲಿ ಕುಂದ್ರಬಹುದಂತ ಒಂದು ಸಂಭವ ಇರ್ತಿತ್ತು ಮೊದಲೇ. ಆದ್ರೆ ಈಗ ರಿಪ್ಲೇಸ್ಮೆಂಟ್ ಪೆನಲ್ ಅನ್ನ ಚೇಂಜ್ ಮಾಡಿದ್ರಿಂದ
ಇವಾಗ ಏನಂತಂದ್ರೆ ಒಂದೇ ಲಿಸ್ಟ್ ಅನ್ನ ಬಿಡ್ತಾರೆ, ಸೆಕೆಂಡ್ ಲಿಸ್ಟ್ ಗೆ ಅವಕಾಶವಿಲ್ಲ. ಅಲ್ಲಿ ಉಳಿದಿರ್ತಕ್ಕಂತ ಸೀಟ್ಗಳನ್ನ ಏನ್ ಮಾಡ್ತಾರಂತಂದ್ರೆ ಮುಂದಿನ ವರ್ಷದಲ್ಲಿ ಅವಾಗ ಏನ್ ಮಾಡ್ತಾರಂತಂದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಇದೊಂದು ರೈಲ್ವೆ ಬೋರ್ಡ್ ಕೊಟ್ಟಿರ್ತಕ್ಕಂತ ಎಲ್ಲಾ ಜೋನ್ ಜನರಲ್ ಮ್ಯಾನೇಜರ್ ಕೊಟ್ಟಿರ್ತಕ್ಕಂತ ಲೆಟರ್ ಆಗಿತ್ತು. ಒಂದು ಪ್ರಮುಖವಾದಂತ ಲೆಟರ್ ಸ್ನೇಹಿತರೆ, ಯಾಕಂದ್ರೆ ಇನ್ನೇ ಮುಂದೆ ಕಾಲ್ಫಾರ್ಮ್ ಆಗುವಂತ ಎಲ್ಲಾ ಗ್ರೂಪ್ ಡಿ ರಿಕ್ರೂಟ್ಮೆಂಟ್ಗೂ ಸಹ ಇದೇ ಆಧಾರ ಮೇಲೆ ನಡೀತಾವೆ ಸ್ನೇಹಿತರೆ. ಆದ್ದರಿಂದ ಈ ಲೆಟರ್ ಅನ್ನ ನೀವೆಲ್ಲರೂ ಸೇವ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಅದೇ ರೀತಿ ಎಕ್ಸಾಮ್ ಯಾವಾಗ ಆಗ್ತದೆ ಅಂತ ತುಂಬಾ ಜನ ಕೇಳ್ತಾ ಇರ್ತಾರ. ಯಾಕಂದ್ರೆ ನೀವು ಎಷ್ಟೋ ಜನ ಸ್ಟಡಿ ಮಾಡೋದನ್ನ ನಿಲ್ಸ್ಬಿಟ್ಟಿದ್ರೆ, ಯಾಕಂದ್ರೆ ಏನಂತಂದ್ರೆ ನಿಮ್ಮಲ್ಲಿ ಆಸಕ್ತಿಯೇ ಹೋಗ್ಬಿಟ್ಟಿದೆ. ಆದ್ರೆ ರೈಲ್ವೆ ಬೋರ್ಡ್ ನಿಮಗೋಸ್ಕರ ಏನಂತಂದ್ರೆ ಚಿಂತನೆನ ಮಾಡ್ತಾ ಇದೆ. ಯಾಕಂದ್ರೆ ಗ್ರೂಪ್ ಡಿ ಗೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಅನ್ನ ಮೇಲಿಂದ ಮೇಲೆ ಬಿಡ್ತಾ ಇದೆ. ಆದ್ರಿಂದ ಸ್ನೇಹಿತರೆ, ನೀವು ನಿರಾಶರಾಗ್ಬೇಡಿ. ನಿಮ್ಮಲ್ಲಿ ಆಸಕ್ತಿಯನ್ನ ತಗೊಂಡು ಮತ್ತೆ ಏನಂತಂದ್ರೆ ಪ್ರಯತ್ನವನ್ನ ಮುಂದುವರಿಸಿ. ಪ್ರಯತ್ನ ತುಂಬಾ ಏನಂತಂದ್ರೆ ಜಾಸ್ತಿ ಆಗದೆ ಇದ್ರೂ ಸಹ ಏನಂತಂದ್ರೆ ನಿರಂತರವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಆದ್ರೂ ಹೊಟ್ಟೆ ನಿಲ್ಸಿಕ್ ಹೋಗ್ಬೇಡಿ. ಎಕ್ಸಾಮ್ ಅಂತೂ ಆಗೇ ಆಗ್ತದೆ. ಎಲ್ಲರೂ ಹೋಪಲ್ಲಿ ಇಟ್ಕೊಳ್ಳಿ. ಮತ್ತೆ ಎಲ್ಲರೂ ಎಕ್ಸಾಮ್ ಬರಿತೀರಾ. ಮತ್ತೆ ಆಶಾದಾಯಕವಾಗಿರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆಲ್ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಮುಗಿಸ್ತಾರೆ. ನಮಸ್ಕಾರ ಸ್ನೇಹಿತರೆ.